ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಸಳೆ ಸೊಪ್ಪಿಂದ ಮೊಳಕೆ ಬಂದಿದ್ದ ಕಾಳು ಹಾಕಿ ಒಂದು ಒಳ್ಳೆ ಹುಳಿ ಮಾಡೋಣ. ಬನ್ನಿ, ಇದನ್ನ ಫಸ್ಟು ಎಳೆನ ಸಪ್ರೇಟಾಗಿ ಬಿಡಿಸ್ಕೊಳ್ಳೋಣ ಮತ್ತು ದಂಟನ್ನ ಸಪ್ರೇಟಾಗಿ ಬಿಡಿಸ್ಕೊಳ್ಳೋಣ. ನೋಡಿ, ಈ ಬಸಳೆ ಎಳೆನ ಸಪ್ರೇಟಾಗಿ ಈ ಥರ ಬಿಡಿಸ್ಕೊಂಬಿಡೋಣ. ದಂಟು ಸಪ್ರೇಟಾಗಿ ಇಡೋಣ, ಯಾಕಂದರೆ ಸಣ್ಣ ಸಣ್ಣ ಕಟ್ ಮಾಡಬೇಕಾಗ್ತೈತೆ. ಹಾಗಾಗಿ ಬರೀ ಎಳೆ ಮಾತ್ರ ಬಿಡಿಸ್ಕೊಂಬಿಡೋಣ. ಈಗ ಬೇರೆ ಬೇರೆ ಮಾಡಾಯಿತು. ಈಗ ಇದಕ್ಕೆ ಏನಾನ ಈ ಥರ ನಾರುಗಳಿದ್ರೆ ತೆಗೆದ್ಬಿಟ್ಟು, ಮೋಸ್ಟ್ಲಿ ಇದ್ರೊಳಗೆ ನಾರುಗಳು ಇಲ್ಲ, ಇದ್ದರೆ ತೆಗೆದ್ಬಿಟ್ಟು ಈ ಸೈಜ್ ಒಳಗೆ ಕಟ್ ಮಾಡ್ಕೊಬೋದು. ನೋಡಿ, ಈ ಸೈಜ್ ಒಳಗಡೆ ನಾನು ಈ ಸೈಜ್ ಒಳಗೆ ಕಟ್ ಮಾಡ್ಕೊತೀನಿ. ನಾರಿದ್ರೆ ಪ್ಲೀಸ್ ತೆಗೀರಿ. ನೋಡಿ, ಈ ಥರ ನಾರುಗಳಿದ್ರೆ ತೆಗೆದು ಹಾಕಿ. ಅವಾಗ ತಿನ್ನೋವಾಗ ಈ ನಾರು ಸಿಕ್ಕೋದಿಲ್ಲ, ನಮಗೆ ಚೆನ್ನಾಗಿರ್ತೈತೆ. ನೋಡಿ, ಈ ಥರ ಬಿಡಿಸ್ಕೊಂಡಿದ್ದೀನಿ. ದಪ್ಪಗಿರೋದೆಲ್ಲ ಬೇಡ, ನಾನು ಇದು ತುಂಬ ನಾರುಗಳಿರ್ತೈತೆ, ಹಾಗಾಗಿ ಎಳೆಗಿರೋದನ್ನ ಮಾತ್ರ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. 1 ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ 1-2, ಸ್ವಲ್ಪ ಇಂಗು. ಈಗ ಮೊಳಕೆ ಬಂದಿರೋ ಕಾಳು ಹಾಕ್ಕೊಂಬಿಡ್ತೀನಿ. ಒಂದು ಲೋಟಷ್ಟು ನೀರು ಹಾಕೋಣ, ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಅರ್ಧ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದನ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈ ಸೈಜ್ ಒಳಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಮನೆಗೆ ಮಾಡಿಟ್ಟಿರೋ ಸಾಂಬಾರು ಪುಡಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಮಸಾಲೆ ರುಬ್ಕೊಂಬಂದಿದ್ದೀನಿ. ಬನ್ನಿ, ಗ್ಯಾಸ್ ಹತ್ರ ಹೋಗೋಣ. ಈಗ ನೋಡಿ, ಒಂದು ಅರ್ಧ ಭಾಗ ಬೆಂದಿದೆ. ಈಗ ಇದು ದಂಟು ಏನಿದೆ ಅದು ಹಾಕ್ಕೊಂಬಿಡೋಣ, ಬಸಳೆದು. ಒಂದು ಅರ್ಧ ಈರುಳ್ಳಿನ ನಾನು ಸಣ್ಣಗೆ ಕಟ್ ಮಾಡಿದ್ದೆ, ಅದು ಹಾಕ್ಕೊತೀನಿ. 2 ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದು ಹಾಕ್ಕೊತೀನಿ. ಸಣ್ಣ ಟೊಮಾಟೊ, ಯಾಕಂದರೆ ನಾನು ಫಸ್ಟೇ ಹುಳಿ ಬಳಸಿದ್ದೀನಿ. ಸೊಪ್ಪು ಹಾಕ್ಕೊಳ್ಳೋಣ, ಕಟ್ ಮಾಡಿಕೊಂಡೆ, ಆ ಸೊಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರೊಳಗೆ ನೀರು ಬಿಡ್ತೈತೆ ಚೆನ್ನಾಗೆ. ಟೊಮೊಟೊ, ಈರುಳ್ಳಿ, ಈ ಸೊಪ್ಪೆಲ್ಲ ಬಿಟ್ಕೊತೈತೆ. ಅದರೊಳಗೆ ಒಂದು 10 ನಿಮಿಷ ಬೇಯಿಸೋಣ. ನೋಡಿ, ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಬೆಂದಿದೆ. ಈಗ ನಾವು ಮಸಾಲೆ ಹಾಕ್ಕೊಂಬಿಡೋಣ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಮೊಳಕೆ ಬಂದಿರೋ ಕಾಳು ಮತ್ತು ಬಸಳೆ, ಇದು ಎಲ್ಲ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜಾಸ್ತಿ ವಿಟಮಿನ್ ಇದೆ ಇದರೊಳಗಡೆ. ಈಗ ಜಾಸ್ತಿ ಹೀಟಾಗಿದ್ರೆ, ಬಾಯಿ ಹುಣ್ಣಾಗಿದ್ರೆ ಅಂಥದ್ದಕ್ಕೆಲ್ಲ ಇದೆಲ್ಲ ಬಸಳೆ ಭಾಳ ಒಳ್ಳೆಯದು. ಮೊಳಕೆ ಬಂದಿರೋ ಕಾಳು ಡಯಟ್ ಮಾಡೋರಿಗೆ ಇಂಥದಕ್ಕೆಲ್ಲ ಭಾಳ ಒಳ್ಳೆ ಪದಾರ್ಥ ಇದು. ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಮಸಾಲೆ ಕುದಿಬೇಕು. ನೋಡಿ, ಇಷ್ಟು ನೀರು ಹಾಕಿದ್ದೀನಿ ನಾನು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ. ಉಡಿ ಬೆಲ್ಲ ತುಂಬ ಟೇಸ್ಟಾಗಿರ್ತೈತೆ, ಅದು ಹಾಕೋದ್ರಿಂದ ಸಾಂಬಾರಕ್ಕೆ. ನೋಡಿ, ಹಾಕ್ತಾ ಬಂತು. 1 ಸೆಕೆಂಡ್ ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ಬಸಳೆ, ಅದ್ರದ್ದು ಮೊಳಕೆ ಬಂದಿರೋ ಕಾಳು ಹಾಕಿ ಅದ್ರದ್ದು ಹುಳಿ ಯಾವ ರೀತಿ ಮಾಡೋದಂತೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುದ್ದೆಗೆ ಅನ್ನಗೆಲ್ಲ ಸೂಪರಾಗಿರ್ತೈತೆ. ಪಲ್ಯ ಬೇಕಾಗಿಲ್ಲ. ಇದು ಸಾರಿಗೆ ಸಾರು ಆಯಿತು, ಪಲ್ಯಕ್ಕೆ ಪಲ್ಯ ಆಯಿತು. ಅಷ್ಟು ಚೆನ್ನಾಗಿರ್ತೈತಿ ಈ ಸಾರು. ಒಂದು ಸತಿ ಮಾಡಿ ನೋಡಿ. ಬಾಯ್.